Hello my dear students, welcome to my YouTube channel. Last class I explained about the growth. ಕರೆಕ್ಟಾ? ನಿಮ್ಮ ಭಾಳ ಜನ ರಿಕ್ವೆಸ್ಟ್ ಮಾಡಕತ್ತಾಯಿಂದ ನಂಗೆ ಟೈಮ್ ಸಿಗಲ್ತ್ರಿ, ಈಗ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ಯಾರೆಕ್ಟರ್ ವಿಲ್ ಬಿ ದ ರೀಪ್ರೊಡಕ್ಷನ್. ಕರೆಕ್ಟ್? if you want to growth, you can see my previous video. Okay, see here, reproduction, it is a second characteristics of living thing. ಈ ರೀಪ್ರೊಡಕ್ಷನ್ ಅಂತಂದ್ರೆ ಏನ್ರಿ? ಸಂತಾನೋತ್ಪತ್ತಿ. ಈ ಸಂತಾನೋತ್ಪತ್ತಿನೂ ಒಂದು ಜೀವಂತ ಆಗಿರೋಕೆ ಇದು ಒಂದು ಗುಣ ಅಂತ ಹೇಳ್ತಾರೆ. ಹೆಂಗೆ? ಲೈಕ್ ವೈಸ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಇದೊಂದು ಗುಣ ಎದ್ರದ? ಲಿವಿಂಗ್ ಆರ್ಗ್ಯಾನಿಸಮ್ದ. ಇನ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಮಲ್ಟಿಸೆಲ್ಯುಲಾರ್ ಅಂದ್ರೆ ಬಹುಕೋಶೀಯ ಜೀವಿಗಳೊಳಗೆ reproduction refers to a production of a progeny ಅಂದ್ರೆ ಸಂತಾನ, possessing feature more or less similar to those of parents. ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಒಳಗೆ ಸಂತಾನೋತ್ಪತ್ತಿ ಹೆಂಗಾಗತ್ತಪ್ಪ, ಅದರ ಪ್ರೋಜನಿಗಳು ಹೆಂಗೆ ಫಾರ್ಮೇಷನ್ ಆಗ್ತಾವಪ್ಪ ಅಂದ್ರೆ, ಅದ್ರ ಮೋರ್ ಆರ್ ಲೆಸ್ ಅಂದ್ರೆ ಕಮ್ಮಿ ಕಂಪೇರ್ ಮಾಡಿದ್ರೆ ಪೇರೆಂಟ್ಸಿಗೆ ಸ್ವಲ್ಪ ಅಥವಾ ಸ್ವಲ್ಪಕ್ಕಿಂತ ಜಾಸ್ತಿ ಸಾಮ್ಯತೆ ಇರುತ್ತೆ. ಈಗ ನಾವು ಅಸೆಕ್ಷುವಲ್ ಕಂಪೇರ್ ಮಾಡಿದರೆ ಎಕ್ಸಾಕ್ಟ್ಲಿ ಹೆಂಗಿರುತ್ತಲ್ಲ ಲಿವಿಂಗ್ ವರ್ಡ್ ಅಂದರೆ ಅದ್ರ ಪೇರೆಂಟ್ಸ್ ಹೆಂಗಿರುತ್ತಲ್ಲ ಹಾಗೆ ಏನಾಗುತ್ತೆ ರೀ, ಈ ಫಾರ್ ಎಕ್ಸಾಂಪಲ್ ಅಮೀಬಾ ಅಂದ್ಕೊಂಡ್ರಿ. ಈ ಅಮೀಬಾ ಒಳಗೆ ಏಕಕೋಶ ಜೀವಿ, ಇದ್ರೊಳಗೆ ಯಾವ್ದು ರೀಪ್ರೊಡಕ್ಷನ್? ಅಲೈಂಗಿಕ ಸಂತಾನೋತ್ಪತ್ತಿ ನಡೆದೈತಿ. ಯಾವ್ದು ನಡೆದೈತಿ? ಅಲೈಂಗಿಕ ಸಂತಾನೋತ್ಪತ್ತಿ. ಇದ್ರೊಳಗೆ ಅಮೀಬಾ ಪೇರೆಂಟ್ ಹೆಂಗಿರುತ್ತಲ್ಲ ಹಂಗೆ ಏನಾಗುತ್ತೆ ರೀ, ಇನ್ನೊಂದು ಅಮೀಬಾ ಫಾರ್ಮೇಷನ್ ಆಗುತ್ತೆ. ಬಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ, ಸೆಕ್ಷುವಲ್ ಪರ್ಟಿಕ್ಯುಲರ್ಲಿ ಇದ್ರೊಳಗೆ ರೀ ಜೆನೆಟಿಕ್ ಮಟೀರಿಯಲ್, ಸಂತಾನನ ಅನುವಂಶೀಯತೆ ಅಂತೀವ್ರಲ್ಲ, ಅದೇನಾಗುತ್ತೆ ರೀ ಜೆನೆಟಿಕಲ್ ಮಟೀರಿಯಲ್ ಚೇಂಜ್ ಆಗೋದ್ರಿಂದ ಈಗ ನಾವು ನಮ್ಮ ತಂದೆ ತಾಯಿಗೆ ಸೇಮ್ ಅದೇವು, ಆದ್ರೆ ಸ್ವಲ್ಪ ನಮ್ಮ ತಂದೆ ತಾಯಿಯಿಂದ ನಮಗೆ ಗುಣಗಳು ಚೇಂಜ್ ಆಗ್ತಾವ್ರಿ. ಹೈಟ್ ಇರಲಿ, ಕಲರ್ ಇರಲಿ, ಚೇಂಜಸ್ ಆಗ್ತಾವ್ರಿ. ಅದನ್ನು ಇದ್ರ ಮೀನಿಂಗ್ ರೀ, ಪೊಸೆಸಿಂಗ್ ಫೀಚರ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದೋಸ್ ಆಫ್ ಪೇರೆಂಟ್ಸ್. ನೆಕ್ಸ್ಟ್, ಇನ್ವೇರಿಯೇಬಲಿ ಆರ್ ಇಂಪ್ಲಿಸಿಟಿಲಿ ಅಂದರೆ ಸೂಚಕ. ಇದೊಂದೇನ? ಇನ್ವೇರಿಯೇಬಲಿ ಅಂತಂದರೆ ಈಗ ನಾವು ಪೇರೆಂಟ್ಸ್ಗಿಂತ ಏನಾಗತ್ತೈತೆ ರೀ, ಪೇರೆಂಟ್ಸ್ ಆಫ್ಸ್ಪ್ರಿಂಗಿಗೆ ಎರಡಕ್ಕೂ ಏನೈತೆ ಒಂಚೂರು ಇನ್ವೇರಿಯಬಿಲಿಟಿ ವ್ಯತ್ಯಾಸ ಐತಿ. ಸೂಚಕ ಎದರ ಸೂಚಕ? ಸೆಕ್ಷುವಲ್ ರೀಪ್ರೊಡಕ್ಷನ್ ಅದ ಸೂಚಕ. ಯಾವುದು? ಅವು ಕ್ಯಾರೆಕ್ಟರ್ಸ ಲೆಸ್ ಆರ್ ಮೋರ್ ಸಿಮಿಲರ್ ಇರೋದು. ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಬೈ ಅಸೆಕ್ಷುವಲಿ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಿಂದನೂ ಏನಾಗುತ್ತೆ, ಸಂತಾನೋತ್ಪತ್ತಿ ಆತಂದ್ರೂ ಅಲ್ಲಿ ಹೇಗಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಾರ್ರಿ. ಫಂಗೈ, ಶಿಲೀಂಧ್ರ. ಈ ಶಿಲೀಂಧ್ರ ಎಲ್ಲರ ಸಂತಾನೋತ್ಪತ್ತಿ ಮಲ್ಟಿಪ್ಲೈ ಆ್ಯಂಡ್ ಸ್ಪ್ರೆಡ್ ಈಸಿಲಿ ಡ್ಯೂ ಟು ದ ಮಿಲಿಯನ್ಸ್ ಆಫ್ ಅಸೆಕ್ಷುವಲ್ ಸ್ಪೋರ್ ದೇ ಪ್ರೊಡ್ಯೂಸ್. ಈ ಫಂಗೈ ಅನ್ನೋದು ಸಂತಾನೋತ್ಪತ್ತಿ ಮಾಡ್ತೈತಿ. ಯಾವ್ದು? ಅಲೈಂಗಿಕ ಸಂತಾನೋತ್ಪತ್ತಿ ಮಾಡಿದಾಗ ಮಿಲಿಯನ್ಸ್ ಗಟ್ಟಲೆ ಏನಾಗ್ತಾವ್ರಿ, ಅಸೆಕ್ಷುವಲ್ ಸ್ಪೋರ್ಸ್ ಅಂದರೆ ಬೀಜಕಗಳನ್ನು ಏನು ಮಾಡುತ್ತದ, ಉತ್ಪತ್ತಿ ಮಾಡುತ್ತಾ. ಇನ್ ಲೋವರ್ ಆರ್ಗ್ಯಾನಿಸಮ್ಸ್ ಲೈಕ್ ಲೋವರ್ ಆರ್ಗ್ಯಾನಿಸಮ್ಸ್ ಲೈಕ್ ಈಸ್ಟ್ ಆ್ಯಂಡ್ ಹೈಡ್ರಾ. ಈಸ್ಟ್ ಮತ್ತು ಹೈಡ್ರಾ ಒಳಗೆ ಈ ರೀತಿಯಾದಂಥ ಸಂತಾನೋತ್ಪತ್ತಿ ನಾವು ಕಾಣ್ಬೋದು. ಈಸ್ಟ್ ಮತ್ತು ಹೈಡ್ರಾ ಏನ್ರಿ, ಇವ ಫಂಗೈಸ್ದ ಗ್ರೂಪ್ಗೊಳಗೆ ಬರ್ತಾವ್ರಿ. ವಿ ಅಬ್ಸರ್ವ್ಡ್ ಬಡ್ಡಿಂಗ್ ಅಂದರೆ ಮೊಗ್ಗು ಬಿಡುವಿಕೆ. ಇವು ಎದ್ರೊಳಗೆ ಬರ್ತಾವಪ್ಪ? ಈಸ್ಟ್ ಮತ್ತು ಹೈಡ್ರಾ ಒಳಗೆ ಯಾವ್ದು ಕಂಡು ಬರತೈತಿ? ಬಡ್ಡಿಂಗ್. ನೆನ್ಪಿಟ್ಕೋರಿ, ಫಂಗೈ ಒಳಗೆ ಈಸ್ಟ್ ಮತ್ತು ಹೈಡ್ರಾ ಒಳಗೆ ಯಾವ ರೀತಿಯಾದ ಸಂತಾನೋತ್ಪತ್ತಿ ಆಗುತ್ತೆ ರೀ? ಬಡ್ಡಿಂಗ್, ಮೊಗ್ಗು ಬಿಡುವಿಕೆ. ಇನ್ನೂ ಒಂದೈತ್ರಿ, ಯಾವುದು? ಪ್ಲನೇರಿಯಾ, ಫ್ಲ್ಯಾಟ್ವರ್ಮ್, ಚಪ್ಪಟೆ ಹುಳುಗಳು ಅಂತ ಕರಿತೀವಿ ರೀ ನಾವು. ವಿ ಅಬ್ಸರ್ವ್ ದ ಟ್ರೂ ರೀಜನರೇಷನ್, ರೂಪಾಂತರಗೊಳ್ಳುವಿಕೆ ಅಂತೀರಿ ಗೊತ್ತು, ರೀಜನರೇಷನ್. ಆ ರೂಪಾಂತರಗೊಳ್ಳುವಿಕೆ ಎದ್ರೊಳಗೆ ಕಾಣಿಸ್ತೈತೆ ರೀ ನಮಗೆ? ಪ್ಯೂರ್, ಅದು ಟ್ರೂ ಅಂದ್ರೆ ನೈಜವಾಗಿ ಖರೆ ನಡಿದಲ್ರಿ ಪ್ಲನೇರಿಯಾ ಒಳಗೆ. ಇದ್ರ ಮೀನಿಂಗ್ ಏನ್ರಿ? ಈ ಫಾರ್ ಎಕ್ಸಾಂಪಲ್ ಇದೊಂದು ಪ್ಲನೇರಿಯಾ ಐತೆ ಅನ್ಕೋರಿ. ಇದನ್ನು ಎಷ್ಟು ಪೀಸ್ ಮಾಡ್ತೇನಲ್ಲ, ಈಚ್ ಪೀಸ್ ಈಸ್ ಡೆವಲಪ್ ಇನ್ ಟು ನ್ಯೂ ಪ್ಲನೇರಿಯಾ. ಇದಕ್ಕೆ ನಾವು ರೀಜನರೇಷನ್ ಅಂತ ಕರಿತೇವೆ ರೀ. ಈಗ ಇನ್ನೊಂದ್ರಿ ಹಲ್ಲಿ ನಾವು ಬಾಲ ಮುಟ್ಟಿದ ಕೂಡಲೇ ಹಲ್ಲು ಏನಾಗುತ್ತೆ ರೀ, ಅದ್ರ ಬಾಲ ಕಟ್ ಮಾಡ್ತೇವೆ. ಬಟ್ ಇನ್ನೊಂದು ವೀಕ್ ಅದ ಹಲ್ಲಿನ ನೋಡಿದಾಗ ಅದ್ರ ಬಾಲ ಮತ್ತೊಮ್ಮೆ ಬಂದಿರ್ತೈತೆ ರೀ. ದಿಸ್ ಇಸ್ ರೀಜನರೇಷನ್. ಆ್ಯಂಡ್ ದಟ್ ಈಸ್ ದ ಫ್ರ್ಯಾಗ್ಮೆಂಟೆಡ್ ಆರ್ಗ್ಯಾನಿಸಮ್ ರೀಜನರೇಟ್ಸ್
ದ ಲಾಸ್ಟ್ ಪಾರ್ಟ್ ಆಫ್ ಇಟ್ಸ್ ಬಾಡಿ ಆ್ಯಂಡ್ ಬಿಕಮ್ ಅ ನ್ಯೂ ಆರ್ಗ್ಯಾನಿಸಮ್. ನೋಡಿರಿ ಇಲ್ಲಿ ಫ್ರ್ಯಾಗ್ಮೆಂಟೆಡ್ ಆರ್ಗ್ಯಾನಿಸಮ್ ಏನಾಗುತ್ತೆ ರೀ, ಫ್ರ್ಯಾಗ್ಮೆಂಟೆಡ್ ಆರ್ಗ್ಯಾನಿಸಮ್ ದ ಲಾಸ್ಟ್ ಪಾರ್ಟ್ ಬಾಡಿಯಿಂದ ರೀಜನರೇಟ್ ಆಗ್ಬೋದು ಅಥವಾ ಬಿಕಮ್ ಅ ನ್ಯೂ ಆರ್ಗ್ಯಾನಿಸಮ್, ಮತ್ತೊಂದು ಹೊಸದಾಗಿ ಆರ್ಗ್ಯಾನಿಸಮ್ನ ಏನು ಮಾಡತ್ತಿದ ಫಾರ್ಮ್ ಮಾಡುತ್ತಾ. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕ್ರಿ, ಈ ಪ್ಲನೇರಿಯಾ ಒಳಗೆ ಯಾವ್ದು ನಡೆಯುತ್ತೆ, ಟ್ರೂ ರೀಜನರೇಷನ್. ನಿಮ್ಗೆ ಕೇಳ್ತಾರೆ ನೀಟ್ ಒಳಗೆ ಏನು ಕೇಳ್ತಾರೆ ರೀ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಟ್ರೂ ರೀಜನರೇಷನ್ ಅಂತ ಕೇಳಿದಾಗ ನೀವು ಇದನ್ನೇ ಬರಿಬೇಕ್ರಿ. ಆ್ಯಂಡ್ ವಾಟ್ ಈಸ್ ದ ಸೆಕ್ಷುವಲ್ ಟೈಪ್ ಇನ್ ಅ ಈಸ್ಟ್ ಆರ್ ಬಡ್ಡಿಂಗ್ ಅಂದರೆ ಯಾವ್ದು ಬರೀತಿ, ಈಸ್ಟ್ ಆರ್ ಹೈಡ್ರಾ ಅಂದರೆ ಯಾವ್ದು ಬರೀತೀರಿ, ಬಡ್ಡಿಂಗ್. ಕ್ಲಿಯರ್. ಇನ್ ದ ಫಂಗೈ ದ ಫಿಲಾಮೆಂಟಸ್ ಅಲ್ಗೆ, ಇದೆಲ್ಲೆಲ್ಲಿ ನೋಡ್ರಿ, ದ ಫಂಗೈ ದ ಫಿಲಾಮೆಂಟಸ್ ಅಲ್ಗೆ ದ ಪ್ರೋಟೋನಿಮಾ ಆಫ್ ಮೋಸಸ್ ಆಲ್ ಈಸಿಲಿ ಮಲ್ಟಿಪ್ಲೈ ಬೈ ದ ಫ್ರ್ಯಾಗ್ಮೆಂಟ್. ತುಂಡರಿಕೆ ಅಂತ ಕರಿತೀರಿ ಗೊತ್ತು. ಈ ತುಂಡರಿಕೆ ವಿಧಾನದಿಂದ ಯಾವ್ಯಾವ್ರಿ, ಫಂಗೈ, ಫಿಲಾಮೆಂಟಸ್ ಅಂದರೆ ಹಿಂಗೆ ಉದ್ದಕ್ಕಿರುವಂತಹ ಅಲ್ಗೆ, ಅಲ್ಗೆ ಅಂದರೆ ಏನ್ರಿ, ಶೈವಲಗಳು. ಈ ರೀತಿ ಉದ್ದವಾಗಿರುವಂಥ ಫಿಲಾಮೆಂಟಸ್, ಉದ್ದ ಕೊಳವೆಗತೆ ಇರುವಂಥ ಅಲ್ಗೇಸ, ಮತ್ತು ಪ್ರೋಟೋನಿಮಾ ಆಫ್ ಮೋಸಸ್ ಬ್ರಯೋಫೈಟ್ಸ್ ಒಳಗೆ ಬರುತ್ತೆ. ಬ್ರಯೋಫೈಟ್ಸ್ ಅಂದರೆ ಉಭಯವಾಸಿ ಸಸ್ಯಗಳು ಅಂತ ಕರಿತೀರಿ, ಅದರೊಳಗಿಂದ ಕ್ಲಾಸ್ ರೀ ಇದೊಂದು ಮಾಸಸ್. ದೀಸ್ ಆರ್ ಆಲ್ ಈಸಿಲಿ ಮಲ್ಟಿಪ್ಲೈ ಬೈ ದ ಫ್ರ್ಯಾಗ್ಮೆಂಟೇಷನ್. ಇವೆದರಿಂದ ರೀತಿಯ ಸಂತಾನೋತ್ಪತ್ತಿ ಮಾಡ್ತಾವಪ್ಪ ಅಂದ್ರೆ ತುಂಡರಿಕೆ ವಿಧಾನದಿಂದ ಮಾಡ್ತಾವು. ವೆನ್ ಇಟ್ ಈಸ್ ಕಮ್ಸ್ ಟು ಯುನಿಸೆಲ್ಲಾರ್, ಏಕಕೋಶ ಜೀವಿಗೆ ಬಂದ್ರೆ ಲೈಕ್ ಯಾವುದ್ರಿ, ಬ್ಯಾಕ್ಟೀರಿಯಾ, ಯುನಿಸೆಲ್ಲಾರ್ ಅಲ್ಗೆ ಆರ್ ಅಮೀಬಾ, ರೀಪ್ರೊಡಕ್ಷನ್ ಈಸ್ ಸಿನೋನಿಮ್ಸ್. ಸಿನೋನಿಮ್ಸ್ ಅಂದ್ರೆ ನಾವು ಸಮಾನಾರ್ಥಕ ಪದ ಅಂತೀವ್ರಿ. ಯಾವುದಕ್ಕೆ ಸಮಾನಾರ್ಥಕ ಪದ ರೀ, ಗ್ರೋತ್ ಈಸ್ ಈಕ್ವಲ್ ಟು ರೀಪ್ರೊಡಕ್ಷನ್. ಎಲ್ಲೇ ಬರೇ ಏಕಕೋಶೀಯ ಜೀವಿಯೊಳಗಷ್ಟ ರೀಪ್ರೊಡಕ್ಷನ್ ಗ್ರೋತ್ ಕತೆ ನಡೆಯುತ್ತಾ, ಇಟ್ ಈಸ್ ಇನ್ಕ್ರೀಸ್ ಇನ್ ಅ ನಂಬರ್ ಆಫ್ ಅ ಸೆಲ್. ಅಲ್ಲಿನೂ ಏಕಕೋಶ ಜೀವಿಯೊಳಗೆ ರೀಪ್ರೊಡಕ್ಷನ್ ಹೆಂಗೆ ನಡೀತೈತಿ, ಗ್ರೋತ್ ನಡೆದಂಗೆ ನಡೀತೈತಿ. ಇದು ಇಲ್ಲಿ ಸಮಾನಾರ್ಥಕ ಪದ ಆಗ್ತೈತಿ. ಎಲ್ಲಿ, ಇಟ್ಸ್ ರಿಲೇಟೆಡ್ ಟು ಓನ್ಲಿ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ನೆನಪಿಟ್ಕೋರಿ ಇದನ್ನ, ಇದ್ರೊಳಗೆ ಕೇಳೋ ಚಾನ್ಸಸ್ ಐತ್ರಿ. ವಿ ಹ್ಯಾವ್ ಆಲ್ರೆಡಿ ಡಿಫೈನ್ಡ್ ದ ಗ್ರೋತ್ ಆಸ್ ಈಕ್ವಲೆಂಟ್ ಟು ಇನ್ಕ್ರೀಸ್ ಇನ್ ಅ ಸೆಲ್ ನಂಬರ್ ಆರ್ ಮಾಸ್. ಗ್ರೋತ್ ಅಂತಂದರೆ ಇದು ಈಕ್ವಲೆಂಟ್ ಟು, ಈ ಗ್ರೋತ್ ಅಂದರೆ ನಾವು ಆಲ್ರೆಡಿ ಕಲ್ತೀವ್ರಿ ಏನ, ಟು ಇನ್ಕ್ರೀಸ್ ದ ಸೆಲ್ ನಂಬರ್ ಆರ್ ಮಾಸ್. Hence, we notice that a single-celled organism, we are not very clear about usage of a two terms, growth and reproduction. ನೋಡ್ರಿ, ನಾವು ಯುನಿಸೆಲ್ಯುಲಾರಿಗೆ ಮಾತಾಡಕತ್ತಿದ್ವಿ ಅಂದ್ರೆ ಅದಕ್ಕೆ ನಾ ಪರ್ಟಿಕ್ಯುಲರ್ಲಿ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ನ ನಾ ಪರ್ಟಿಕ್ಯುಲರ್ಲಿ ಇದು ಗ್ರೋತ್ ಆಗತ್ತೈತಿ, ಇದು ರೀಪ್ರೊಡಕ್ಷನ್ ಆಗತ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಇದ್ರ ಮೀನಿಂಗ್ ಯಾಕಾಗೋದಿಲ್ಲ ರೀ, ಯುನಿಸೆಲ್ಯುಲಾರ್ ಒಳಗೆ ಗ್ರೋತ್ ಇದ್ದಂಗೆ ರೀಪ್ರೊಡಕ್ಷನ್ ಆಗೈತೆ ರೀ, ಬೋತ್ ಆರ್ ಸೇಮ್ ಓನ್ಲಿ. ದ್ಯಾಟ್ಸ್ ವೈ ಇಟ್ಸ್ ನಾಟ್ ಬಿ ಐಡೆಂಟಿಫೈಡ್. ಇನ್ನು ನೆಕ್ಸ್ಟ್ ನೋಡ್ರಿ, ಫರ್ದರ್ ದೇ ಆರ್ ಮೆನಿ ಆರ್ಗ್ಯಾನಿಸಮ್ ವಿಚ್ ಡು ನಾಟ್ ರೀಪ್ರೊಡ್ಯೂಸ್. ಅಂದ್ರೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅದಾವ್ರಿ, ಅವ ಒಟ್ಟು ಮುಂದೆ ಸಂತಾನವನ್ನು ಮುಂದುವರ್ಸೋಕ್ಕಾಗಂಗಿಲ್ಲ. ಅಂಥವು ಎಕ್ಸಾಂಪಲ್ ಯಾವುದ್ರಿ, ಮ್ಯೂಲ್. ಈ ಮ್ಯೂಲ್ ಅನ್ನೋದೇನು ಗೊತ್ತೇನು ರೀ, ಇದು ಮ್ಯೂಲ್ ಅನ್ನೋದೊಂದು ತಳಿ. ಎಂಥ ತಳಿ, ಇದ್ರೊಳಗೆ ಹಾರ್ಸ್ ಮತ್ತು ಡಾಂಕಿ ಇವೆರಡರದು ಅನುವಂಶೀಯವಾಗಿ ಬ್ರೀಡ್ ಮಾಡಿ ಉತ್ಪತ್ತಿ ಆದಂಥ ಒಂದು ಆರ್ಗ್ಯಾನಿಸಮ್ ರೀ, ಯಾವುದ, ಮ್ಯೂಲ್ ಅನ್ನೋದು. ಈ ಮ್ಯೂಲ್ ಸ್ಟರೈಲ್ ಇರುತ್ತೆ, ಅಂದರೆ ಇದು ಯಾವುದೇ ರೀತಿಯ ಮುಂದಿನ ಸಂತಾನೋತ್ಪತ್ತಿಯನ್ನು ಮುಂದುವರ್ಸಂಗಿಲ್ಲ. ಸ್ಟರೈಲ್ ವರ್ಕರ್ ಬಿ. ಸ್ಟರೈಲ್ ಅಂತಂದ್ರೆ ದೇ ಕಾಂಟ್ ಪ್ರೊಡ್ಯೂಸ್ಡ್. ಆ್ಯಂಡ್ ಇನ್ಫರ್ಟಿಲಿಟಿ ಹ್ಯೂಮನ್ ಕಮ್ಸ್, ಮಕ್ಕಳಾಗಂಥ ಕಪಲ್ಸ್ ಇರ್ತಾರೆ ರೀ ಅವರು. ಇವೆಲ್ಲನೂ ಏನಿ ಡ್ರಾಬ್ಯಾಕ್ಸ್. ಹ್ಯಾನ್ಸ್ ದ ರೀಪ್ರೊಡಕ್ಷನ್ ಇಸ್ ಆಲ್ಸೋ ಕಾಂಟ್ ಬಿ ಇನ್ಕ್ಲೂಸಿವ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಅದರ ಸಂಬಂಧ ಇದನ್ನೂ ನಾವು ಏನಂತ ಕರೆಯಂಗಿಲ್ಲ ರೀ, ಲಿವಿಂಗ್ ಅಥವಾ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಅಫ್ಕೋರ್ಸ್ ನೋ ನಾನ್ ಲಿವಿಂಗ್ ಪ್ರೊಜೆಕ್ಟ್ಸ್ ಕೆಪಬಲ್ ಫಾರ್ ರೀಪ್ರೊಡಕ್ಷನ್ ಆರ್ ರೆಪ್ಲಿಕೇಟಿಂಗ್ ಬೈ ಇಟ್ ಸೆಲ್ಫ್. ನೋಡಿರಿ, ಗ್ರೋತು ಮತ್ತು ರೀಪ್ರೊಡಕ್ಷನ್, ದೀಸ್ ಟೂ ಆರ್ ವಿ ನಾಟ್ ಕನ್ಸಿಡರ್ ಆ್ಯಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಮೆನ್ಷನ್ ದ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಬಿಟ್ಟು ಉಳಿದದ್ದು ಯಾವುದಾರ ಅವೆಲ್ಲ ಡಿಫೈನಿಂಗ್ ಕ್ಯಾರೆಕ್ಟರ್. ಬಟ್ ರೀಪ್ರೊಡಕ್ಷನ್ ಮತ್ತು ಗ್ರೋತ್ ರೀ ಇವೆರಡು ನಾನ್ ಡಿಫೈನಿಂಗ್ ಕ್ಯಾರೆಕ್ಟರ್. ವೈ, ಗ್ರೋತ್ ಈಸ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ಗ್ರೋತ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಆ್ಯಂಡ್ ರೀಪ್ರೊಡಕ್ಷನ್ ಒಳಗೆ ರೀ ಎಲ್ಲೇ ಸ್ಟರೈಲ್ ಮ್ಯೂಲ್
ಸ್ಟರೈಲ್ ವರ್ಕರ್ ಬಿ ಇಲ್ಲಿ ಏನಾಗೋದಿಲ್ಲ ರೀ, ಯಾವುದೇ ರೀತಿ ಸಂತಾನೋತ್ಪತ್ತಿ ಆಗೋದಿಲ್ಲ. ಇವು ಲಿವಿಂಗ್ ಥಿಂಗೇ, ಬಟ್ ದೇ ಕಾಂಟ್ ಪ್ರೊಡ್ಯೂಸ್. ದ್ಯಾಟ್ಸ್ ವೈ ಇಟ್ ಈಸ್ ವಿ ಕಾಲ್ಡ್ ಇಟ್ ಈಸ್ ಆಸ್ ಅ ನಾನ್ ಲಿವಿಂಗ್ ಆರ್ ನಾನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಥ್ಯಾಂಕ್ ಯು. ಇಫ್ ಯು ಇದ್ರೊಳಗೆ ಮತ್ತೇನಾರೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಐ ವಿಲ್ ರಿಪ್ಲೈ. ನೆಕ್ಸ್ಟ್ ಸೆಷನ್ ಒಳಗೆ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಮೇಲೆ ಯಾವ ನೀಟ್ ಒಳಗೆ ಮಲ್ಟಿಪಲ್ ಚಾಯ್ಸ್ ಕೇಳಿದಾರಲ್ಲ ಆ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ್ರಿ. ಓಕೆ, ನೆಕ್ಸ್ಟ್ ಮೆಟಾಬಾಲಿಸಮ್. ದ ಮೆಟಾಬಾಲಿಸಮ್ ಈಸ್ ಆಲ್ಸೋ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ living word. It is we called as a defining characteristics of a living word. All living organisms are made up of chemicals. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ರಾಸಾಯನಿಕವಾಗಿ ತಯಾರಾಗ್ಯಾವ್ರಿ. ನ್ಯೂಕ್ಲಿಕ್ ಆ್ಯಸಿಡ್ ತಗೋರಿ, ಪ್ರೋಟೀನ್ಸ್ ತಗೋರಿ, ಹೌದಿಲ್ರಿ. DNA, RNA ಮೇನ್ ಜೆನೆಟಿಕ್ ಮೆಟೀರಿಯಲ್. ಆ DNA, RNA ಅದರಿಂದ ಆಗಿರ್ತೈತಿ. ನೈಟ್ರೋಜನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಹೈಡ್ರೋಜನ್ ಇದರಿಂದ ಆಗಿರ್ತೈತಿ ರೀ. ದೇ ಆಲ್ ಆರ್ ಕೆಮಿಕಲ್ಸ್. These chemicals, small or big, belongs to the various classes, sizes, functions, etc. ಈ ಕೆಮಿಕಲ್ಸ್ ಸ್ಮಾಲ್ ಇರ್ಬೋದು, ದೊಡ್ಡದಿರ್ಬೋದು, ಅಥವಾ ಬೇರೆ ಬೇರೆ ಕ್ಲಾಸಸ್ಗೆ ಫಂಕ್ಷನ್ ಇರ್ಬೋದು. ಬಟ್ ದೇ ಟುಗೆದರ್ಲಿ ದೇ ಮೇಡ್ ಅಪ್ ಆಫ್ ನೋಡಿ ಕಾನ್ಸ್ಟೆಂಟ್ಲಿ ಬೀಯಿಂಗ್ ಮೇಡ್ ಆ್ಯಂಡ್ ಚೇಂಜ್ಡ್ ಇನ್ ಟು ಸಮ್ ಅದರ್ ಬಯೋಮಾಲಿಕ್ಯೂಲ್ಸ್. ಅವೆರಡೂ ಕೂಡಿ ಬೇರೆ ಬೇರೆ ಅದರ್ ಮಾಲಿಕ್ಯೂಲ್ಸ್ ಆಗಿ ಫಾರ್ಮೇಷನ್ ಆಗ್ತಾವು. ದೀಸ್ ಕನ್ವರ್ಷನ್ ಆರ್ ಕೆಮಿಕಲ್ ರಿಯಾಕ್ಷನ್ ಆರ್ ಮೆಟಾಬಾಲಿಕ್ ರಿಯಾಕ್ಷನ್. ಇದಕ್ಕೆ ನಾವೇನಂತ ಕರಿತೀವಿ ರೀ, ಮೆಟಾಬಾಲಿಕ್ ರಿಯಾಕ್ಷನ್ಸ್, ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ ರೀ. ದೇರ್ ಆರ್ ಥೌಸಂಡ್ಸ್ ಆಫ್ ಮೆಟಾಬಾಲಿಕ್ ರಿಯಾಕ್ಷನ್ ಆಕರ್ ಸೈಮಿಲ್ಟೇನಿಯಸ್ಲಿ ಇನ್ಸೈಡ್ ದ ಲಿವಿಂಗ್ ವರ್ಡ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್. ಇದ್ರ ಮೀನಿಂಗ್ ಏನು ರೀ, ಈಗ ಚಯಾಪಚಯ ಕ್ರಿಯೆಗಳು ನಮ್ಮ ಬಾಡಿ ಒಳಗೆ ಎವ್ರಿ ಡೇ ಆಗ್ತಾವ್ರಿ. ಎವ್ರಿ ಡೇ ಅನ್ನೋಕೇನು, ಪ್ರತಿ ಕ್ಷಣ ಆಗ್ತಾವ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸೊಳ್ಳೆ ಕಡಿದ್ರೂ ಅಲ್ಲಿ ಒಂದು ರೀತಿಯಾದ ಮೆಟಾಬಾಲಿಕ್ ರಿಯಾಕ್ಷನ್ ಆಗೈತೆ ರೀ. ಈಗ ಒಂದು ನೀರು ಕುಡಿದ್ರೂ ಅಲ್ಲಿ ಮೆಟಾಬಾಲಿಕ್ ರಿಯಾಕ್ಷನ್ ಆಗತ್ತೆ ರೀ. ಈಗ ಒಂದು ಫುಡ್ ತಿಂದರು, ಚಾಕ್ಲೇಟ್ ತಿಂದರು, ಐಸ್ ಕ್ರೀಮ್ ತಿಂದರು, ಅದು ಹೊಟ್ಟೆಗೆ ಹೋಗ್ಬೇಕು ರೀ. ಅಲ್ಲಿಂದ ಬೈಫರ್ಕೇಷನ್ ಆಗಿ ಡಿವೈಡ್ ಆಗ್ಬೇಕು ರೀ. ಅಲ್ಲಿಂದ ಎನರ್ಜಿ ಫಾರ್ಮೇಷನ್ ಮಾಡ್ಬೇಕು ರೀ. ಅದೆಲ್ಲನೂ ಎಲ್ಲಿ ನಡೀತೈತೆ ರೀ, ಲಿವಿಂಗ್ ಆರ್ಗ್ಯಾನಿಸಮ್. ಬಿ ದೇ ಯುನಿಸೆಲ್ಲರ್ ಆರ್ ಮಲ್ಟಿಸೆಲ್ಲರ್, ಅದು ಯುನಿಸೆಲ್ಯುಲರ್ ಇರಲಿ ಮಲ್ಟಿಸೆಲ್ಲರ್ ಇರಲಿ, ಆಲ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ದ ಮೆಟಾಬಾಲಿಕ್ ಆಕ್ಟಿವಿಟಿ. ಇನ್ ಆಲ್ ಪ್ಲಾಂಟ್ಸ್, ಆಲ್ ಅನಿಮಲ್ಸ್, ಫಂಗೇಸ್, ಮೈಕ್ರೋಬ್ಸ್ ಎಕ್ಸಿಬಿಟ್ ಮೆಟಾಬಾಲಿಸಮ್. ಈಗ ಮೆಟಾಬಾಲಿಸಮ್ ನಿಮ್ಮ ಡೆಫಿನೇಷನ್ ಕೇಳಿದ್ರೆ ಏನು ಬರೀತೀರಿ, ದ ಸಮ್ ಆಫ್ ಟೋಟಲ್ ಆಲ್ ಕೆಮಿಕಲ್ ರಿಯಾಕ್ಷನ್ ಆಕರಿಂಗ್ ಇನ್ ಅವರ್ ಬಾಡಿ ಈಸ್ ಕಾಲ್ಡ್ ಮೆಟಾಬಾಲಿಸಮ್. ನಿಮಗೆ ಇಫೆಲ್ಲರೇ ಕೇಳಿದ್ರಂದ್ರೆ ಈ ಡೆಫಿನೇಷನ್ ಬರಿಬೇಕ್ರಿ. ಕ್ಲಿಯರ್ ಆತ್ರಿ? ಓಕೆ, ನೆಕ್ಸ್ಟ್ ನೋಡ್ರಿ, ನಾನ್ ಲಿವಿಂಗ್ ಆಬ್ಜೆಕ್ಟ್ ಎಕ್ಸಿಬಿಟ್ ಮೆಟಬಾಲಿಸಮ್. ನೋಡ್ರಿ, ನೋ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಂದರೆ ಯಾವುದೇ ನಿರ್ಜೀವ ವಸ್ತುಗಳು ಮೆಟಬಾಲಿಸಮ್ ಮಾಡಂಗಿಲ್ಲ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ವಿ ಕಾಲ್ಡ್ ಆಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಕರಿತೀವಿ ರೀ. ಮೆಟಬಾಲಿಸಮ್ ರಿಯಾಕ್ಷನ್ ಕ್ಯಾನ್ ಬಿ ಡೆಮಾನ್ಸ್ಟ್ರೇಟ್ ಔಟ್ಸೈಡ್ ದ ಬಾಡಿ ಇನ್ ಸೆಲ್ ಫ್ರೀ ಸಿಸ್ಟಮ್. ಇದು ನೋಡ್ರಿ, ಈ ಮೆಟಾಬಾಲಿಕ್ ಕ್ರಿಯೆಯನ್ನು ನಾವು ಡೆಮಾನ್ಸ್ಟ್ರೇಟ್ ಅಂದರೆ ಕ್ರಿಯೆ ರೂಪದಾಗ ತೋರಿಸ್ಬೋದು. ಔಟ್ಸೈಡ್ ದ ಬಾಡಿ ಅಂದರೆ ದೇಹದ ಹೊರಗೆ ತೋರಿಸ್ಬೋದು. ಅದು ಸೆಲ್ ಫ್ರೀ ಸಿಸ್ಟಮ್ ಇದ್ರೆ. ಆ್ಯಂಡ್ ಐಸೋಲೇಟೆಡ್ ದ ಮೆಟಬಾಲಿಕ್ ರಿಯಾಕ್ಷನ್ ಔಟ್ಸೈಡ್ ದ ಬಾಡಿ ಆ್ಯನ್ ಆರ್ಗ್ಯಾನಿಸಮ್ ಪರ್ಫಾರ್ಮ್ಡ್ ಇನ್ ಅ ಟೆಸ್ಟ್ ಟ್ಯೂಬ್ ಇನ್ ಐದರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಅಂದರೆ ಇದನ್ನು ನಾವು ಎಲ್ಲಿ ಮಾಡ್ಬೋದು ರೀ, ಬಾಡಿ ಹೊರಗೆ ಏನು ಮಾಡ್ಬೋದು, ನಾವು ಇದನ್ನು ಫಂಕ್ಷನ್ ಕ್ರಿಯೇಟ್ ಮಾಡ್ಬೋದು. ಹೆನ್ಸ್ ವೈಲ್ ದ ಮೆಟಬಾಲಿಸಮ್ ಈಸ್ ಡಿಫೈನಿಂಗ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ವಿದೌಟ್ ಎಕ್ಸೆಪ್ಷನ್. ಇದರಲ್ಲಿ ಯಾವುದೇ ರೀತಿಗೆ ಹೆಂಗೆ ರೀಪ್ರೊಡಕ್ಷನ್ ಒಳಗೆ ನಾನ್ ಲಿವಿಂಗ್ ಗ್ರೋತ್ ಆಗುತ್ತೆ, ಅಥವಾ ರೀಪ್ರೊಡಕ್ಷನ್ ಒಳಗೆ ಮ್ಯೂಲ್, ವರ್ಕರ್ ಬೀಸ್ ಇದೆಲ್ಲ ಎಕ್ಸೆಪ್ಷನ್ಸ್ ಅದಿಲ್ಲ ರೀ. ಬಟ್ ಇದ್ರೊಳಗೆ ಯಾವುದೇ ರೀತಿ ಎಕ್ಸೆಪ್ಷನ್ಸ್ ಇಲ್ಲ ನೋಡ್ರಿ. ವಿದೌಟ್ ಎಕ್ಸೆಪ್ಷನ್ ಐಸೋಲೇಟೆಡ್ ದ ಮೆಟಬಾಲಿಕ್ ರಿಯಾಕ್ಷನ್ ಇನ್ ವಿಟ್ರೋ ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ಬಟ್ ಶ್ಯೂರ್ಲಿ ಲಿವಿಂಗ್ ರಿಯಾಕ್ಷನ್ಸ್. ಅಂದರೆ ನಾವು ಈ ಟೆಸ್ಟ್ ಟ್ಯೂಬ್ಸ್ ಒಳಗೆ ಏನು ರಿಯಾಕ್ಷನ್ಸ್ ಮಾಡ್ತೀವಲ್ಲ, ಅಥವಾ ಈಗ ನೈಟ್ರೋಜನ್ನ ಆಕ್ಸಿಜನ್ ಕೊಡ್ತಾರೆ, ನೈಟ್ರೋಜನ್ ಆಕ್ಸೈಡ್, ಆ ನೈಟ್ರೋಜನ್ ಆಕ್ಸೈಡ್ ನಮ್ಮ ಬಾಡಿ ಒಳಗೆ ಇರುತ್ತೆ ರೀ. ಅದೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಬಟ್ ಇಟ್ಸ್ ಅ ನಾನ್ ಲಿವಿಂಗ್ ರಿಯಾಕ್ಷನ್. ಅಂದರೆ ಇನ್ ವಿಟ್ರೋ ಕಂಡೀಷನ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್, ಬಟ್ ಇಟ್ ಈಸ್ ಶ್ಯೂರ್ಲಿ ಇನ್ ಅ ಲಿವಿಂಗ್ ರಿಯಾಕ್ಷನ್. ನಮ್ಮ ಬಾಡಿ ಒಳಗೆ ಆಗುತ್ತೆ, ಅದು ಲಿವಿಂಗ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಹ್ಯಾನ್ಸ್ ಸೆಲ್ಯುಲಾರ್ ಆರ್ಗನೈಸೇಷನ್ ಆಫ್ ಅ ಬಾಡಿ ಈಸ್ ಡಿಫೈನಿಂಗ್ ಫೀಚರ್ಸ್ ಆಫ್ ಅ ಲಿವಿಂಗ್ ಫಾರ್ಮ್. ನೋಡಿರಿ, ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತಂದರೆ ಸೆಲ್ ಇಂಟು ಟಿಶ್ಯೂ ಇಂಟು organ into organ system. This one we called as a cellular organization in our body. Correct? And let's not the least, it is a consciousness. Therefore the become consciousness. Third character is consciousness here.
The most obvious and technically complicated features of all living organisms, this is the ability to sense the surrounding environment. If ನಿಮಗೆ ಎಲ್ಲರೇ ವಾಟ್ ಈಸ್ ನೋಡ್ರಿ ಕಾನ್ಷಿಯಸ್ನೆಸ್ ಅಂತಂದ್ರೆ ಪ್ರಜ್ಞೆ ಅಂತ ಕರಿತೇವೆ ನಾವು. ಓಕೆ, ಆ ಪ್ರಜ್ಞೆ ಅಂದರೆ ಏನಂತ ಕರೆದಾಗ ನೀವೇನು ಕರಿತೀರಿ, ಇಟ್ ಈಸ್ ಅ ಎಬಿಲಿಟಿ ಟು ಸೆನ್ಸ್, ಅಂದ್ರೆ ಅದಕ್ಕೆ ಸಾಮರ್ಥ್ಯ ಇರುತ್ತೆ, ಎಂಥದ ಸ್ಪರ್ಶದ ಸಾಮರ್ಥ್ಯ ಇರುತ್ತೆ. ಯಾವಾಗ ರೀ, ಸರೌಂಡಿಂಗ್ ಆರ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ರಿಸ್ಪಾಂಡ್ ಟು ದೇರ್ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಅಂದರೆ ಯಾವುದರ ಪ್ರಚೋದನೆ ನಮ್ಮ ಬಾಡಿಗೆ ಬಂದು, ಈಗ ಒಂದು ಸೊಳ್ಳೆ ಬಂದು ಕೂತಂತೇಳಿರಿ, ಅದನ್ನು ನಾವು ಹೊಡ್ಕೋತೀವಿ ಹೋದಿಲ್ರಿ, ಇಟ್ ಈಸ್ ಸ್ಟಿಮ್ಯುಲೈ ಅಂದರೆ ಪ್ರಚೋದನೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆತ್ರಿ. ಇಂಥ ಕ್ಯಾರೆಕ್ಟರ್ಗೆ ನಾವೇನಂತೀವಿ ರೀ, ಕಾನ್ಷಿಯಸ್ನೆಸ್. ನಮ್ದ್ರೊಳಗೆ ಪ್ರಜ್ಞೆಶೀಲ ಶಕ್ತಿ ಇತ್ತಂದ್ರೆ ಅವಾಗಷ್ಟೇ ನಾವೇನು ಮಾಡ್ತೀವಿ ರೀ, ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ರಿಯಾಕ್ಟ್ ಮಾಡೋಕ್ಕಾಗಂಗಿಲ್ಲ ರೀ. ಅದಕ್ಕೆ ನಾವೇನಂತೀವಿ ಕಾನ್ಷಿಯಸ್ನೆಸ್, ವಿಚ್ ಕುಡ್ ಬಿ ಫಿಸಿಕಲ್, ಕೆಮಿಕಲ್ ಆರ್ ಬಯಾಲಜಿಕಲ್. ಫಿಸಿಕಲ್ ಅಂದರೆ ಯಾರೇ ಹೊಡೆದ್ರೆ, ಕೆಮಿಕಲ್ ಅಂತಂದ್ರೆ ಈಗ ಏನು ರೀ, ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನಿಮಗೆ ರಿಯಾಕ್ಟ್ ಆಗುತ್ತೆ ರೀ. ಬಯಾಲಜಿಕಲ್ ಅಂತಂದ್ರೆ ಬೈ ದ ಇನ್ಬಿಲ್ಟ್ ಫೀಚರ್, ಆ್ಯಸಿಡಿಟಿ ಇವೆಲ್ಲ ಆಗ್ತಾವೆ ರೀ, ಇಟ್ಸ್ ದ ಸ್ಟಿಮ್ಯುಲಸ್. ಅವಾಗ ನಿಮಗೆ ತ್ರಾಸಾಗುತ್ತಾ, ಅದು ಬಯಾಲಜಿಕಲ್. ವಿ ಸೆನ್ಸ್ ಅವರ್ ಎನ್ವಿರಾನ್ಮೆಂಟ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಅಂತಂದ್ರೆ ನಮ್ಮ ಸ್ಪರ್ಶಾಂಗಗಳು ಯಾವ್ಯಾವ್ರಿ, ಕಣ್ಣು, ಮೂಗು, ಬಾಯಿ, ಚರ್ಮ, ಇವೆಲ್ಲ ಪಂಚೇಂದ್ರಿಯಗಳು ಅಂತ ಕರಿತಿರ್ಲಿ. ಅದರ ಮ್ಯಾಲಿಂದ ನಾವೇನು ಮಾಡ್ತೀವಿ ರೀ, ಸೆನ್ಸನ್ನು ಅಬ್ಸರ್ವ್ ಮಾಡ್ಕೋತೀವಿ. ಆ್ಯಂಡ್ ಪ್ಲಾಂಟ್ ರೆಸ್ಪಾನ್ಸ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಲೈಕ್, ಈ ಪ್ಲಾಂಟ್ಸನ್ನ ಲಿವಿಂಗ್ ಅಂತ ಹೇಳ್ತೀನಿ. ಪ್ಲಾಂಟ್ಸ್ ಒಳಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವ ಎಫೆಕ್ಟ್ ಆಗ್ತಾರೆ, ಲೈಟ್, ವಾಟರ್, ಟೆಂಪ್ರೇಚರ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ ಪೊಲ್ಯೂಟೆಂಟ್ಸ್. ಈಗ ನೋಡಿರಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಈಗ ಲೈಟ್ ಕಮ್ಮಿ ಕೊಟ್ವಿ ಅಂದ್ರೆ ಪ್ಲಾಂಟ್ಸ್ ಬಾಡ್ತೈತ್ರಿ, ವಾಟರ್ ಕಮ್ಮಿ ಕೊಟ್ಟರು ಪ್ಲಾಂಟ್ ಬಾಡ್ತದ, ಅಂದರೆ ಅದ್ರ ಸ್ಟಿಮ್ಯುಲಸ್ ತೋರಿಸುತ್ತೆ, ಹೌದಿಲ್ಲ ರೀ ಅದು. if they not having the particular light, water, temperature, they will show the reactions. ಅಂದರೆ ಅದು ತನ್ನ ಪ್ರಚೋದನೆ ತೋರಿಸುತ್ತಿಲ್ಲ ರೀ. ಕಮ್ಮಿ ವಾಟರ್ ಕೊಟ್ರೆ, ಹೆಚ್ಚಿಗೆ ವಾಟರ್ ಕೊಟ್ರೆ, ಟೆಂಪ್ರೇಚರ್ ಜಾಸ್ತಿ ಆದ್ರೆ, ಅದಕ್ಕೆ ಇದನ್ನು ನಾವು ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಆಲ್ ಆರ್ಗ್ಯಾನಿಸಮ್ ಫಾರ್ಮ್ಸ್ ದ ಪ್ರೊಕ್ಯಾರಿಯೋಟ್ ಟು ದ ಮೋಸ್ಟ್ ಕಾಂಪ್ಲೆಕ್ಸ್ ಯೂಕ್ಯಾರಿಯೋಟ್ ಕ್ಯಾನ್ ಸೆನ್ಸ್ ಆ್ಯಂಡ್ ರೆಸ್ಪಾಂಡ್ ದ ಎನ್ವಿರಾನ್ಮೆಂಟಲ್ ಕ್ಲೂಸ್. ಅಂದರೆ ನಾವು ಪ್ರೋಕ್ಯಾರಿಯೋಟಿಕ್ದಿಂದ ಯೂಕ್ಯಾರಿಯೋಟಿಕ್ ಕಾಂಪ್ಲೆಕ್ಸ್, ಸಂಕೀರ್ಣವಾದಂಥ ಪ್ರೋಕ್ಯಾರಿಯೋಟಿಕ್ದಲ್ಲಿಂದ ತೊಗೊಂಡು ಬಂದ್ರೂ ಎಲ್ಲನೂ ಏನು ಮಾಡ್ತಾವೆ ರೀ, ಸೆನ್ಸ್ ಮತ್ತು ರಿಸ್ಪಾಂಡ್ ಅಂದ್ರೆ ಸ್ಪರ್ಶಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು. ಎನ್ವಿರಾನ್ಮೆಂಟಲ್ ಕ್ಲೂಸ್ ಅಂತಂದರೆ ಎನ್ವಿರಾನ್ಮೆಂಟಲ್ ಒಳಗೆ ಏನು ಚೇಂಜಸ್ ಆಕೈತಲ್ಲ ಅದ್ರ ಬದಲಿ ಏನು ಮಾಡ್ತಾವೆ ಅವ, ರಿಸ್ಪಾಂಡ್ ಮಾಡ್ತಾವು, ಅಂದ್ರೆ ಪ್ರಚೋದನೆ ಕೊಡ್ತಾವು ಅಂದಂಗೆ. ಫೋಟೋ ಪೀರಿಯಡ್ ಅಫೆಕ್ಟ್ಸ್ ದ ರೀಪ್ರೊಡಕ್ಷನ್ ಇನ್ ಅ ಸೀಸನಲ್ ಬ್ರೀಡರ್ಸ್. ಈಗ ನೋಡಿ, ಫೋಟೋ ಪೀರಿಯಡ್ಸ್ ಅಂದ್ರೆ ಲೈಟ್ ವೇರಿಯೇಷನ್ ಆಗೋದು, ಅಂದ್ರೆ ಲೈಟ್ ಬೆಳಕಿನ ವ್ಯತ್ಯಾಸ. ಆ ಬೆಳಕಿನ ವ್ಯತ್ಯಾಸ ಆದಾಗ ರೀಪ್ರೊಡಕ್ಷನ್ ಒಳಗೆ ಸೀಸನಲ್ ಬ್ರೀಡರ್ಸ್ ಇರ್ತಾರೆ ರೀ, ಅಂದರೆ ಸೀಸನ್ ಒಳಗೆ ಸಂತಾನೋತ್ಪತ್ತಿ ಮಾಡ್ತಿರ್ತಾರಲ್ಲ ಅವಕ್ಕೆ ನಾವೇನಂತೀವಿ, ಸೀಸನಲ್ ಬ್ರೀಡರ್ಸ್ ಇರ್ತೀವಿ. ಬೋತ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಹ್ಯಾಂಡಲ್ ಕೆಮಿಕಲ್ ಎಂಟರಿಂಗ್ ದೇರ್ ಬಾಡಿ ಆ್ಯಂಡ್ ಆಲ್ ಆರ್ಗ್ಯಾನಿಸಮ್ ದೇರ್ ಫೋರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. Human beings is only organism who aware the himself, that is has self consciousness. Humans ಒಳಗೆ ಅಷ್ಟೇ ಏನೈತ್ರಿ, ಸೆಲ್ಫ್ ಕಾನ್ಷಿಯಸ್ನೆಸ್ ಐತಿ, ಉಳಿದ್ರೊಳಗೆ ಎದ್ರೊಳಗೂ ಸೆಲ್ಫ್ ಕಾನ್ಷಿಯಸ್ನೆಸ್ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಈಗ ನೋಡಿ, ಪ್ರೋಕ್ಯಾರಿಯೋಟ್ದಿಂದ ಯೂಕ್ಯಾರಿಯೋಟಿಕ್ ತನಕ ಎಲ್ಲೇ ನೋಡಿದ್ರು ನಾವು ಎಲ್ಲಾದರೂ ರೆಸ್ಪಾಂಡ್ ಮಾಡ್ತಾವ್ರಿ. ಅದಕ್ಕೆ ಈ ಕಾನ್ಷಿಯಸ್ನೆಸ್ಸನ್ನು ನಾವೇನಂತ ಕರಿತೀವಿ ರೀ, ಇಟ್ಸ್ ಅ ಡಿಫೈನಿಂಗ್ ಪ್ರಾಪರ್ಟಿ of a living organism. These are the 4 characteristics of particular living organisms. ಇದ್ರೊಳಗೆ ಏನು ತಿಳಿದಿಲ್ಲ ಕಮೆಂಟ್ ಮಾಡಿರಿ, I will reply. And next class we will solve the objectives of these all concepts. Okay, thank you.